ಕಂಟಿನ್ಯೂಯೇಷನ್ ಬ್ಲಾಗು. ಸಾರಿ ತಗೊಂಡಿದ್ದೀವಿ ನಾವು ಎರಡು KSIC, ಒಂದು ಲೈಟು ಇನ್ನೊಂದು ಡಾರ್ಕ್. ಸೆಕೆಂಡ್ ಬಂದ್ಬಿಟ್ಟು ಪಿಕ್. ಮತ್ತೆ ನಾವು ಚೀಟಿ ಹಾಕಿರೋದ್ರಿಂದ 5% ಎಕ್ಸ್ಟ್ರಾ ಆಗಿದೆ. ಇದರಲ್ಲಿ ಜರಿ ಜಾಸ್ತಿ ಇದೆ, ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಡಿಸ್ಕೌಂಟ್ ಎಲ್ಲ ಹೋಗಿ. ಇದು ನಾವು ಲಾಸ್ಟ್ ಟೈಮ್ ಹೋದಾಗ ತಗೊಂಡಿದ್ನ ಚೀಟಿ ಬಗ್ಗೆ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ 2 ರಿಂದ 3 ಅವರ್ ಕ್ಯೂ ಅಲ್ಲಿ ನಿಂತು ನೀವು ಎಷ್ಟು ಚೀಟಿ ಹಾಕಿರ್ತೀರಲ್ಲ, ಡಿಫಾಲ್ಟ್ ನಿಮ್ಗೆ 10% ಡಿಸ್ಕೌಂಟ್ ಇರುತ್ತೆ, ಅದ್ರ ಮೇಲೆ 5% ಎಕ್ಸ್ಟ್ರಾ ಬರುತ್ತೆ. ನಾವು ಅಫೋರ್ಡ್ ಮಾಡಕ್ ಆಗದೆ ಇರೋ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಯೇಷನ್ ಬ್ಲಾಗು. ಈ ವ್ಲಾಗಲ್ಲಿ ನಾವು ಯಾವ ಸ್ಯಾರಿನ ತೊಗೊಂಡ್ವಿ ಅನ್ನೋದನ್ನ ತೋರಿಸ್ತೀನಿ. ಗೈಸ್, KSIC 2 ಸಾರಿ ತೊಗೊಂಡಿದ್ದೀವಿ. ಶಾಪಿಂಗ್ ಆಯಿತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ನಮ್ಮಂತ ಕಾರ್ಯಕ್ರಮ ನೀನು ತಗೊಂಡೋಗಿ ಬೇಕಾದ್ರೆ ಅನ್ನ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ. ಬೇಡ ಇಲ್ಲ ನಾನು ಇವು ದೋಸೆ ಸಬ್ಜಿಲ್ಲ ಇಲ್ಲ ಕೂಡ ಇಲ್ಲಿ ಬಾಯಿ ಹೋಯ್ತಾರೆ. ನಾವು 2 KSIC ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡ್ವಿ. 2 ಕಲರೂ ಬಂದ್ಬಿಟ್ಟು ನೆವಿ ಬ್ಲೂ, ಒಂದು ಲೈಟು ಇನ್ನೊಂದು ಡಾರ್ಕು. ಬ್ಲ್ಯಾಕ್ ತರ ಕಾಣುತ್ತೆ, ಬಟ್ ಅದು ಬ್ಲ್ಯಾಕ್ ಅಲ್ಲ, ನೆವಿ ಬ್ಲೂ ಕಲರು. ಫಸ್ಟ್ ಒನ್ ಬಂದ್ಬಿಟ್ಟು ಸನ್ಫ್ಲವರ್ ಬಾರ್ಡರ್ ಡಿಸೈನು, ಸೆಕೆಂಡ್ ಬಂದ್ಬಿಟ್ಟು ಪಿಕಾಕ್ ಬಾರ್ಡರ್ ಡಿಸೈನು. 2 ಸೇಮ್ ಪ್ರೈಸು. ವಿತೌಟ್ ಡಿಸ್ಕೌಂಟು 30,000. ಡಿಫಾಲ್ಟ್ 10% ಡಿಸ್ಕೌಂಟ್ ಇರುತ್ತೆ. ಮತ್ತೆ ನಾವು ಚೀಟಿ ಹಾಕಿರೋದ್ರಿಂದ 5% ಎಕ್ಸ್ಟ್ರಾ ಆಯಿತು. ಸೊ ನಮಗೆ ಪ್ರೈಸ್ ಬಂದ್ಬಿಟ್ಟು 27,000 ಚಿಲ್ಲರೆ ಬಿತ್ತು. ನಮಗೆ ಟೋಕನ್ 37ನೇ ನಂಬರ್ ಕೊಟ್ಟಿರೋದ ಕಾರಣ ನಮ್ಮದು ಲೇಟ್ ಆಗಿಬಿಡ್ತು. ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಇದು ನಮ್ಮ ಕಸಿನ್ ಅವ್ರು ತೊಗೊಂಡಿದ್ರು 1-2 ವಾರ 3 ವಾರದಿಂದ. ಆವಾಗ ಇದು ಬಂದ್ಬಿಟ್ಟು 50,000 ಚಿಲ್ಲರೆ. ಅಂದರೆ ಇದು ಸಿಂಗಲ್ ಕಲರೇ, ತುಂಬ ಚೆನ್ನಾಗಿದೆ. ಇದರಲ್ಲಿ ಜರಿ ಜಾಸ್ತಿ ಇದೆ, ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್. 50,000 ಚಿಲ್ಲರೆ ಏನೋ ಆಯ್ತು. ಇಲ್ಲೇನು MRP ಪ್ರೈಸ್ ಹಾಕಿರಲ್ಲ, ಇದೆಲ್ಲ ಕೋಡ್ ಇರುತ್ತೆ. ಇದು ಮತ್ತು ಇನ್ನೊಂದು ಸ್ಯಾರಿನೂ ತೊಗೊಂಡಿದ್ದಾರೆ. ಆ ಕಲರು ತುಂಬ ಚೆನ್ನಾಗಿತ್ತು. ನಮ್ಮ ಹತ್ರನೂ ಈ ಕಲರ್ ಸ್ಯಾರಿ ಇರಲಿಲ್ಲ. ಅಂದರೆ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಈ ಕಲರ್ ಸ್ಯಾರಿ ಇರಲಿಲ್ಲ, ಬಟ್ ನಾವು ಹೋದಾಗ ಸಿಕ್ಕಲಿಲ್ಲ. ಇದು ಅವ್ರಿಗೆ 38,000 ಏನೋ ಆಯಿತು ಅಂತ ಅನಿಸುತ್ತೆ, ಡಿಸ್ಕೌಂಟ್ ಎಲ್ಲ ಹೋಗಿ. ಸೊ ನಾನು ಅಲ್ಲೇ 4 ಕಲರ್ ಸ್ಯಾರಿನ ಇಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನಿಮಗೆ ಸ್ಟಾರ್ಟಿಂಗ್ ಪ್ರೈಸೇ ಬಂದುಬಿಟ್ಟು 19,000 ಚಿಲ್ಲರೆಯಿಂದ ಬರುತ್ತೆ, ಸಿಂಗಲ್ ಬಾರ್ಡ್ರು. ಇದೆಲ್ಲ ನಾನು ಏನು ತೋರಿಸ್ತಾ ಇದ್ದೀನಿ ಇವೆಲ್ಲ ಡಬಲ್ ಸೈಡ್ ಬಾರ್ಡರು. ಇದು ನಾವು ಲಾಸ್ಟ್ ಟೈಮ್ ಹೋದಾಗ ತೊಗೊಂಡಿದ್ನು ತೋರಿಸ್ತಾ 3 ಡಿಫ್ರೆಂಟ್ ಬಾರ್ಡರ್ಸ್ ಇದೆ, ನೋಡ್ಬೋದು. ಒಂದು ಬಂದ್ಬಿಟ್ಟು ಮ್ಯಾಂಗೋ ಬಾರ್ಡರು, ಇನ್ನೊಂದು ಲೋಟಸು ಮತ್ತು ಪಿಕೋಕ್. ಇದೆಲ್ಲ ಡಬಲ್ ಸೈಡ್ ಬಾರ್ಡರ್ ಇರೋಂಥದ್ದು. ಸ್ಟಾರ್ಟಿಂಗ್ ಪ್ರೈಸ್ ನಾನು ಹೇಳ್ದಂಗೆ ಸಿಂಗಲ್ ಸೈಡ್ ಬಾರ್ಡರ್ದು 19,000 ಚಿಲ್ಲರೆ ಆಗುತ್ತೆ. ನನಗೆ ತುಂಬ ಜನ ಚೀಟಿ ಬಗ್ಗೆ ಕೇಳ್ತಾ ಇದ್ರಿ. ಚೀಟಿ ಡ್ಯೂರೇಷನ್ ಬಂದ್ಬಿಟ್ಟು 10 ತಿಂಗಳು. ನೀವೇನು ಕಟ್ತೀರಾ ಅದನ್ನು ಅಲ್ಲೇ ಹೋಗಿ ಕಟ್ಟಬೇಕು. ಆನ್ಲೈನ್ ಅಥವಾ ಯಾವುದೇ ರೀತಿ UPI ಪೇಮೆಂಟ್ ಇರಲ್ಲ, ಕ್ಯಾಶ್ ಕೊಟ್ಬಿಟ್ಟೆ ಕಟ್ಟಬೇಕು. ನೀವೇನು ಕಟ್ತೀರಲ್ವ ಅದಕ್ಕೆ 10 ತಿಂಗಳಾದಮೇಲೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು 2,000 ಕಟ್ತಾ ಇರ್ತೀರ, 10 ತಿಂಗಳಿಗೆ 20,000 ಆಗುತ್ತೆ. ಸೊ ಆ 20,000ಕ್ಕೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ ಡಿಫಾಲ್ಟ್ 10% ಇರುತ್ತೆ, 10% ಜೊತೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಆ 5%ನ ನೀವು ಬೇಕಂದರೆ ನಿಮ್ಮ ಹತ್ರ ದುಡ್ಡು ಇರುತ್ತೆ ಅಂತ ಆದರೆ ವುಮೆನ್ಸ್ ಡೇ ಅಥವಾ ಯುಗಾದಿ ಹಬ್ಬದ ಟೈಮಲ್ಲೂ ಸ್ಪೆಷಲ್ ಡಿಸ್ಕೌಂಟ್ ಅಂತ 5% ಎಕ್ಸ್ಟ್ರಾ ಬಿಡ್ತಾರೆ. ಆವಾಗಲೂ ನೀವು ಹೋಗಿ ತೊಗೊಬೋದು. ಬಟ್ ಆವಾಗ್ಲೂ ತುಂಬ ಕ್ರೌಡ್ ಇರುತ್ತೆ ಅಂತ ಅನಿಸುತ್ತೆ. ಆವಾಗೂ ನಿಮಗೆ 15% ಸಿಗುತ್ತೆ. ಅಂದರೆ ಡಿಫಾಲ್ಟ್ ಏನು 10% ಪ್ಲಸ್ 5% ಎಕ್ಸ್ಟ್ರಾ ಸಿಗುತ್ತೆ. ಚೀಟಿ ಹಾಕ್ತವ್ರಿಗೂ ನಿಮ್ಗೆ 15% ಸಿಗೋ ಅಂಥದ್ದು. ನಿಮಗೆ ಒಟ್ಟಿಗೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಬೇಕಂದರೆ ಚೀಟಿನ ಹಾಕ್ಬೋದು. ಇವಾಗ KSIC ಮ್ಯಾನುಫ್ಯಾಕ್ಚರ್ ತುಂಬಾ ಕಡಿಮೆ ಆಗಿದೆ, ಕಲೆಕ್ಷನ್ಸೇ ಇಲ್ಲ. ನಾನು ಹೇಳನಲ್ಲ, ಮಲ್ಟಿ ಕಲರ್ ಆಗಲಿ ಕಾಂಟ್ರಾಸ್ಟು ನಿಮ್ಗೆ ಒಂದು ಕಲೆಕ್ಷನ್ಸು ಸಿಗ್ತಾ ಇಲ್ಲ. ಇದನ್ನು ತೊಗೊಳಕ್ಕೇನೆ ಆಲ್ಮೋಸ್ಟ್ 2 ರಿಂದ 3 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ತಗೊಬಂದಿದ್ದು. ಇವಾಗ ಮನೆಗೆ ಬಂದು ನೋಡಿದ್ರಲ್ಲ, ನಾವು KSIC ಸೀರೆನ ತೊಗೊಂಡಿದ್ದು. ನನಗೆ ಕೆಲವರು ಲಾಸ್ಟ್ ಟೈಮ್ ಫ್ಯಾನ್ಸಿ ಪರ್ಸ್ ತೊಗೊಂಡ್ಬಿಡ್ತೀನಿ ಬಾಯ್ಸ್ಗೆ. ಅದೇ ನೋಡಿದ್ರಲ್ಲ, ಕೇಳಿದ್ರೆ ನನಗೆ ಕೆಲವ್ರು ಕೇಳ್ತಾ ಇದ್ರೆ ಚೀಟಿ ಹೇಗೆ ಹಾಕೋದು ಅಂತ. ಅಂದರೆ ನೀವು ಎಷ್ಟು ಚೀಟಿ ಹಾಕಿರ್ತೀರಲ್ವ, ಒಂದು 2,000, 3,000, 4,000, 5,000, 10,000, 20,000 ಎಷ್ಟಾದರೂ ಹಾಕ್ಬೋದು. ಯೂಶಲಿ ಡಿಫಾಲ್ಟ್ ನಿಮ್ಗೆ 10% ಡಿಸ್ಕೌಂಟ್ ಇರುತ್ತೆ, ಅದ್ರ ಮೇಲೆ 5% ಎಕ್ಸ್ಟ್ರಾ ಬರುತ್ತೆ. ಇದನ್ನ ನಾವು ಫಸ್ಟ್ ಚೀಟಿ ಒಟ್ಟಿಗೆ ಅಷ್ಟು ನಾವು ಅಫೋರ್ಡ್ ಮಾಡೋಕ್ಕಾಗದೇ ಇರೋರು, ಒಟ್ಟಿಗೆ ಕೊಡೋಕ್ಕಾಗದೇ ಇರೋರು ನೀವು ಈ ಥರ ಕೊಡ್ಬೋದು. ಇದು ಫಸ್ಟ್ ಚೀಟಿ ನಾವು 2,000ಕ್ಕೆ ಹಾಕಿದ್ವಿ. ಸೊ 10,000 2,000 ಹಾಕಿದ್ವಿ. 10 ತಿಂಗಳು 20,000 ಆಗಿತ್ತು. ಸೊ ನಾವು ಇದನ್ನು ತೊಗೊಂಡ್ವಿ 28,000
28 ಅಂದ್ರೆ ಇದ್ರ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ ಬಂದ್ಬಿಟ್ಟು 29,640 30,000 ರೂಪಾಯಿ ಸ್ಯಾರಿ. ಸೊ ನಿಮಗೆ ಡಿಫಾಲ್ಟ್ 10% ಡಿಸ್ಕೌಂಟ್ ಇರುತ್ತೆ. 10% ಡಿಸ್ಕೌಂಟ್ಗೆ 28,009 ರೂಪಾಯಿ ಆಗುತ್ತೆ. ಸೊ ನಾವು ಚೀಟಿ ಹಾಕ್ತವ್ರಿಗೆ ಮತ್ತೆ 5% ಎಕ್ಸ್ಟ್ರಾ ಇರುತ್ತೆ. ಟೋಟಲ್ 15% ಇಂದ ನಮಗೆ 27,010 ರೂಪಾಯಿ ಬಿದ್ದಂಗಾಯ್ತು ಈ ಸ್ಯಾರಿಗೆ. ಸೊ ಇನ್ನೊಂದು ಸ್ಯಾರಿನೂ ಅಷ್ಟಕ್ಕೆ ತಗೊಂಡಿದ್ದು. ಇದು ಪಿಕಾಕ್ ಬಾರ್ಡರ್ ಸ್ಯಾರಿ, ಬ್ಲ್ಯಾಕ್ ತರ ಕಾಣಿಸ್ತಲ್ಲ, ಇದು ನೇವಿ ಬ್ಲೂ 2 ಡಬಲ್ ಸೈಡ್ ಬಾರ್ಡರ್ ಇದೆ. ನಾವು ಬೇರೆ ಥರ ತೊಗೊಳ್ಳೋಣ ಅನ್ಕೊಂಡ್ವಿ, ನೋಡಿದ್ರಲ್ಲ ಆ ಕ್ರೌಡಲ್ಲಿ ಅನ್ಕೊಂಡಿದ್ದು ಸಿಗಲ್ಲ. ಸೊ ನೋ ಪ್ರಾಬ್ಲಮ್. ಸೊ ಈ ಸ್ಯಾರಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. 2 ಡಬಲ್ ಸೇಮ್ ಕಲರ್ 2 ಸ್ಯಾರಿ ತೊಗೊಂಡಿದ್ದು. ಚೆನ್ನಾಗಿದೆ. ಲಾಸ್ಟ್ ಟೈಮ್ ತೊಗೊಂಡಿದ್ದು ಕೆಲವ್ರು ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಲಾಸ್ಟ್ ಟೈಮ್, ಇದೆಲ್ಲ 38, 39, ಇದು 10% ಡಿಸ್ಕೌಂಟ್ ಅಂತ ತೊಗೊಂಡಿದ್ದು. ಇದನ್ನು ಆಲ್ರೆಡಿ ತೋರಿಸಿದ್ದೀನಿ. ಇದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ. ಅಂದರೆ ನಮ್ಮ ತಂಗಿ ಪಾಪು ಬರ್ತ್ಡೇ ಟೈಮಲ್ಲಿ ತೊಗೊಂಡಿದ್ದು ಮ್ಯಾಂಗೋ ಬಾರ್ಡರು. ಇದೂ ಅಷ್ಟೇ 38, 39, 40 ಹತ್ತತ್ರನೇ. ಸೊ ಇದು 3 ಸೀರೆ. ಅದಲ್ದಿರ ನಮ್ಮ ಮಮ್ಮಿ ನನಗೆ ಡ್ರೆಸ್ಸಸ್ನ ಆರ್ಡರ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಅದನ್ನು ತೋರಿಸೋಣ ಅಂತ. ಇದೊಂದು ಬ್ಲ್ಯಾಕ್ ಕಲರ್ ಡ್ರೆಸ್. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ವಾಷಿಂಗ್ ಮಿಷಿನ್ಗೆ ಹಾಕ್ತಾಗೂ ಇದೇನಾಗಿಲ್ಲ. ಬ್ಲ್ಯಾಕ್ಗೆ ಬ್ಲ್ಯಾಕ್ ಪ್ಯಾಂಟು, ಪ್ಲಾಜಾ ಪ್ಯಾಂಟ್ ಥರ ಬರುತ್ತೆ. ಪ್ಲಾಜಾ ಪ್ಯಾಂಟು, ಇದಕ್ಕೆ ಇದು ಕಾಂಟ್ರಾಸ್ಟ್ ದುಪ್ಪಟ್ಟ. ಇದು ಯಾವ ಕಲರ್ನ ಇನ್ನೊಂದು 3 ಜೊತೆ ಆರ್ಡರ್ ಮಾಡಿದ್ದಾರೆ. ಇದು ಮಿಂತ್ರ ಅಲ್ಲ, ಇದೊಂದು ಕಲರು ಇಲ್ಲ ವೈಟಲ್ಲಿ. ಇದಕ್ಕೆ ಪ್ಯಾಂಟ್ ಬಂದು ಇದೇ ಥರ, ಆಮೇಲೆ ಸೆಲ್ಫ್ ಪ್ಯಾಂಟು ಮತ್ತೆ ದುಪ್ಪಟ್ಟ ಚೆನ್ನಾಗಿದೆ. ಇದಲ್ದಿರ ಇನ್ನೊಂದು ವೈಟ್ ಕಲರ್ 3 ಕಲರ್ ಡ್ರೆಸ್, ಕ್ರೀಮ್. ಇದೊಂದು ಕ್ರೀಮ್ ಕಲರ್. ಇದು ತುಂಬಾ ಚೆನ್ನಾಗಿ ಕಾಣ್ತೈತೆ. ನಾನು ಹಾಕೊಂಡು ಆಲ್ರೆಡಿ ಟ್ರಯಲ್ ಮಾಡಿದೆ. ಇದು ನೆನ್ನೆನೇ ಬಂದಿತ್ತು. ಇದನ್ನ ಹಾಕೊಂಡು ತೋರ್ಸು ನಮ್ಮಮ್ಮಗೆ ಏನಾದರೂ ಆರ್ಡರ್ ಮಾಡಿದ್ರೆ ಹಾಕೊಂಡು ತೋರಿಸ್ಬಿಡ್ಬೇಕು. ಇದಕ್ಕೆ ಪ್ಯಾಂಟ್ ಈ ಥರ ದುಪ್ಪಟ್ಟ. ಸೊ ಫಸ್ಟ್ ಚೀಟಿ ಇದು. ಇನ್ನ ಬೇರೆ ಚೀಟಿ ನೆಕ್ಸ್ಟ್ ಮಂತ್ ಒಂದಿದೆ, ಅದ್ರ ನೆಕ್ಸ್ಟ್ ಮಂತ್ ಇದೆ. ನಮ್ಮ ಮನೆಯಲ್ಲೇ ಆಲ್ಮೋಸ್ಟ್ 6 ಚೀಟಿನ ಹಾಕ್ತಿದ್ದೀವಿ. ಸೊ ಚೀಟಿ ಬಗ್ಗೆ ನನಗೆ ತುಂಬಾ ಜನ ಕೇಳ್ತಾ ಇದ್ರು ಕಮೆಂಟ್ ಸೆಕ್ಷನ್. ನಂಗೆ ವಿಡಿಯೋಸ್ ಮಾಡಕ್ ಆಗಿರ್ಲಿಲ್ಲ, ಆಫೀಸ್ ಕೆಲಸ ಇದ್ರ ಮಧ್ಯ. ಚೀಟಿ ಅಂತಂದ್ರೆ ನೀವು ಎಷ್ಟು ಚೀಟಿ ಹಾಕ್ತಿರಲ್ಲ, ಒಟ್ಟಿಗೆ ಕಟ್ಟಕ್ಕೆ ಹಾಕದೇ ಇರೋರು ಚೀಟಿನ ಹಾಕೋಬಹುದು. ನೀವು ತಿಂಗಳು 2-2 ಸಾವಿರ ಹಾಕೊಂಡ್ರೆ 10 ತಿಂಗಳಿಗೆ 20,000 ಆಗುತ್ತೆ. 20,000ಕ್ಕೆ ನಿಮ್ಗೆ ಆಲ್ರೆಡಿ ಸ್ಯಾರಿ ಮೇಲೆ ಅವ್ರು ಡಿಫಾಲ್ಟ್ 10% ಡಿಸ್ಕೌಂಟ್ ಕೊಟ್ಟಿರ್ತಾರೆ. ನಿಮ್ಗೆ ಚೀಟಿ ಹಾಕೋರ್ಗೆ 5% ಡಿಸ್ಕೌಂಟ್ ಆಡ್ ಮಾಡ್ತಾರೆ. ಬಟ್ 5% ಡಿಸ್ಕೌಂಟ್ ನಿಮ್ಗೆ ಯುಗಾದಿ ಹಬ್ಬ, ವುಮೆನ್ಸ್ ಡೇ ಮತ್ತೆ ನವರಾತ್ರಿ ಟೈಮಲ್ಲೆಲ್ಲ ಕೆಲವೊಂದ್ಸತಿ 15% ಡಿಸ್ಕೌಂಟ್ ಆಗ್ತಾರೆ. ಅವಾಗಲೇ ತಗೋಬಹುದು ಅಂತ. ಸೊ ಕೆಲವ್ರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಏನೋ ಗೊತ್ತಾಗದವ್ರು ಕಮೆಂಟ್ ಮಾಡಿ, ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಮತ್ತೆ ನಾವು ನೆಕ್ಸ್ಟ್ ಮಂತ್ ಚೀಟಿದು ಸ್ಯಾರಿನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ. ಅವಾಗ ಮತ್ತೆ ವ್ಲಾಗ್ನ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.